ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ಈಗೇನು 15,000 ಶಿಕ್ಷಕರ ನೇಮಕಾತಿಯಲ್ಲಿ ಜಿ ಪಿ ಎಸ್ ಟಿ ಆರ್ ಎಷ್ಟು, ಪಿ ಎಸ್ ಟಿ ಎಷ್ಟು, ಎಚ್ ಎಸ್ ಟಿ ಆರ್ ಎಷ್ಟು ಅಂತೇಳಿ ತಾವೆಲ್ಲ ಕೇಳ್ತಾ ಇದ್ದೀರಿ. ಆಮೇಲೆ ಸುಮಾರು ಸ್ಪರ್ಧಾ ಆಕಾಂಕ್ಷಿಗಳು ಸರ್ ಪಿ ಎಸ್ ಟಿ ಆರ್ ಹುದ್ದೆಗಳು ಇಲ್ಲ ಅನ್ನೋದು ಗೊತ್ತಾಗಿದೆ, ಸೊ ಹೋರಾಟಕ್ಕೆ ಕರೆ ಕೊಡ್ರಿ ಅಂತೇಳಿ ಹೇಳ್ತಾ ಇದ್ರಿ. ವಿಶೇಷವಾಗಿ ಕಲಬುರಗಿಯಲ್ಲಿ ಮಾಡೋಣ, ಧಾರವಾಡದಲ್ಲಿ ಮಾಡೋಣ ಅಂತೇಳಿ ಹೇಳ್ತಾ ಇದ್ರಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳೋದಿಷ್ಟೇ, ಕಲಬುರಗಿ, ಧಾರವಾಡ ಅಥವಾ ಬೆಂಗಳೂರನ್ನ ಹೊರತುಪಡಿಸಿ ಯಾವುದೇ ಭಾಗದಲ್ಲಿಯೂ ಹೋರಾಟ ಮಾಡಿದರೂ ಸಹಿತ ಸೊ ಸರ್ಕಾರ ಪರ್ಮಿಷನ್ನ ಕೊಡ್ತಾ ಇಲ್ಲ. ಆಮೇಲೆ ಬೆಂಗಳೂರು ಭಾಗದಲ್ಲಿ ಫ್ರೀಡಮ್ ಪಾರ್ಕ್ದಲ್ಲಿ ಹೋರಾಟ ಮಾಡಿದರೆ ಸೊ ಪರ್ಮಿಷನ್ ಕೊಡುತ್ತೆ, ಬಟ್ ಅಲ್ಲಿ ಕೇಳೋರು ಯಾರೂ ಇಲ್ಲ. ಸೊ ಅದು ಕೇವಲ 4 ಗೋಡೆಗಳ ಮಧ್ಯೆ ನಡೀತಕ್ಕಂಥದ್ದು. ಅಲ್ಲಿ ಅಟ್ಲೀಸ್ಟು ಮಿನಿಸ್ಟ್ರು ಬರಬೇಕು ಅಥವಾ ಅಧಿಕಾರಿಗಳು ಬರಬೇಕು, ಅದು ಯಾರೂ ಏನು ಪಾತ್ರ ಬರೋದಿಲ್ಲ, ಯಾರೋ ಒಬ್ರನ್ನ ಕಳಿಸ್ಬಿಡ್ತಾರೆ. ಸೊ ಅಲ್ಲೇ ಏನು ಪಾತ್ರ, ಅದು ಸೀಮಿತ ಅಲ್ಲೇ ಆಗಿಬಿಡುತ್ತೆ. ಹಾಗಾಗಿ ನಾವು ಪಿ ಎಸ್ ಟಿ ಆರ್ ಹುದ್ದೆಗಳನ್ನ ಹೆಚ್ಚಿಸಬೇಕು ಅಂತಂದರೆ ಏನು ಮಾಡಬೇಕು? ಈಗ ಆಲ್ರೆಡಿ ಇವತ್ತು KKR ಮೀಟಿಂಗ್ ಏನು ಪಾತ್ರ ಆಗಿದೆ, ಅಲ್ಲಿ ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಈಗ ನಮ್ಮ ಒಂದು ಆಸ್ಪಿರೆಂಟ್ ಎಲ್ಲ ಏನಂತಂದರೆ ಕಳಿಸಿದ್ದೀವಿ. ಆಮೇಲೆ ಮುಖ್ಯವಾಗಿ ಈ ಪೋಸ್ಟ್ಗಳು ಹೆಂಗೆ ಜಾಸ್ತಿ ಆಗ್ತಾವ ಅಂತಂದರೆ, ಸೊ ಏನು ವಿಧಾನ ಪರಿಷತ್ ಸದಸ್ಯರಿದ್ದಾರಲ್ಲ, ಶಿಕ್ಷಣ ಇಲಾಖೆಯಿಂದ, ಶಿಕ್ಷಕರ ಪದವೀಧರ ಕ್ಷೇತ್ರದಿಂದ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಏನು ಆಯ್ಕೆಯಾಗಿ ಹೋಗಿದಾರಲ್ಲ, ಸೊ ಅಂಥವ್ರಿಗೆ ನಾವು ಅಪ್ರೋಚ್ ಮಾಡಬೇಕು. ಆಮೇಲೆ ಈಗ ಆಲ್ರೆಡಿ ಏನು ಪಾತ್ರ ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೀವಿ. ಆಮೇಲೆ ಅಧಿಕಾರಿಗಳ ಗಮನಕ್ಕೂ ಏನು ಪಾತ್ರ, 2 ಅಧಿಕಾರಿಗಳು, ಕಮಿಷನರು ಮತ್ತು ಕಾರ್ಯದರ್ಶಿ ಗಮನಕ್ಕೂ ಏನು ಪಾತ್ರ ತಂದಿದ್ದೀವಿ. ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಸಿದ್ದೀವಿ. ಇದನ್ನು ಹೊರತುಪಡಿಸಿ ಅವ್ರು ಏನು ಪಾತ್ರ ಮಾಡಲಿಲ್ಲ ಅಂತಂದರೆ ಅದು ಬೇರೆ ರೀತಿಯಾಗಿ ನಾವು ಏನು ಅಂತಂದರೆ ಮಾಡೋದು, ಅದು ಒಂದು ವಿಚಾರ ಇರುತ್ತೆ. ಬಟ್ ಇವಾಗ ತುಂಬ ಒಂದು ನೀವೆಲ್ಲ ಆತಂಕದಲ್ಲಿದ್ದೀರಿ. ಏನು ಅಂತಂದರೆ, ಸರ್ ಪಿ ಎಸ್ ಟಿ ಆರ್ ಆಗುತ್ತೋ ಇಲ್ಲೋ, ನಾವೆಲ್ಲ ಓದ್ತಾ ಇದ್ದೀವಿ, ನಿಮ್ಮ ಒಂದು ಭರವಸೆಯಿಂದ ಓದ್ತಾ ಇದ್ದೀವಿ. ಯಾಕಂದರೆ ಬ್ಯಾಕಪ್ ಸ್ಕೋರ್ ಇತ್ತು ಇಲ್ಲಿವರೆಗೆ. ಈಗ ಬ್ಯಾಕಪ್ ಸ್ಕೋರು ಕೇವಲ ಮೈಕ್ರೋ ಬ್ಯಾಕಪ್ ಸ್ಕೋರ್ ಆಗಿದೆ. ಸರ್ ಆಗುತ್ತೆ ಇಲ್ಲೋ ಅನ್ನೋಂಥದ್ದು ಒಂದು ಭಯದಲ್ಲಿ ಎಲ್ಲ ತಾವೆಲ್ಲ ಇದ್ದೀರಿ. ದಯವಿಟ್ಟು ಯಾರೂ ಭಯ ಪಡಬೇಡ್ರಿ. ಆಲ್ರೆಡಿ ಏನು ಪಾತ್ರ ಎಷ್ಟು ಜನರಿಂದ ನಾವು ಇದನ್ನು ಹೇಳಿಸ್ಬೇಕೋ, ಮುಟ್ಟಿಸ್ಬೇಕೋ ವಿಷಯವನ್ನು, ಅಷ್ಟು ಸಲ ಏನು ಪಾತ್ರ ಆ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಆಲ್ರೆಡಿ ಮಾಡಿದ್ದೀವಿ, ಈಗೂ ಪ್ರಯತ್ನ ಏನು ಪಾತ್ರ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೂ ಏನು ಪಾತ್ರ ಆತಂಕ ಒಳಗಾಗಬೇಡಿ. ಜಿ ಪಿ ಟಿ, ಪಿ ಎಸ್ ಟಿ ಆರು, ಎಚ್ ಎಸ್ ಟಿ ಆರು ಎಲ್ಲ ರೀತಿ ಕಾಲ್ಫರ್ಮ್ ಆಗಬೇಕು. ಸೊ ಆಲ್ರೆಡಿ ಏನು ಪಾತ್ರ ಒಂದು ಫೈಲು ರೆಡಿ ಆಗಿದೆ. ಈಗ ನೇಮಕಾತಿಗೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಫೈಲ್ ರೆಡಿ ಆಗಿದೆ. ಯಾರೆಲ್ಲ ನೀವು ಪ್ರೌಢಶಾಲಾ ಶಿಕ್ಷಕರಿಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ರಿ, ಸೊ ಮಾಡ್ಕೊಳ್ಳಿ. ಜಿ ಪಿ ಟಿ, ಎಚ್ ಎಸ್ ಟಿ ಆರು, ಈ ಪಿ ಎಸ್ ಟಿ ಆರು ಮತ್ತು ಜಿ ಪಿ ಟಿ ಇವ್ರಿಗೆ ಏನು ಪಾತ್ರ ಭಯ ಏನು ಅಂತಂದರೆ ಆಗುತ್ತೋ ಇಲ್ಲೋ ಅನ್ನೋಂಥದ್ದು ಇರುತ್ತೆ. ಸ್ನೇಹಿತರೆ, ಖಂಡಿತ ಏನು ಪಾತ್ರ ನೇಮಕಾತಿ ಆಗುತ್ತೆ. ದಯಮಾಡಿ ಎಲ್ಲರೂ ಏನು ಪಾತ್ರ ಸ್ಟಡಿ ಕಡೆ ಗಮನ ಜಾಸ್ತಿ ಕೊಡಿ. ಯಾಕಂದರೆ ಈಗ ಸಮಯಾವಕಾಶ ಭಾಳ ಶಾರ್ಟ್ ಇರುತ್ತೆ, ಕಡಿಮೆ ಸಮಯಾವಕಾಶ ಇರುತ್ತೆ. ಆಮೇಲೆ ಇನ್ನೊಂದು 2-3 ದಿನಗಳಲ್ಲಿ ಮೇ ಬಿ ನಿಮಗೆ ನಾನು ಹೇಳಿರ್ತಕ್ಕಂಥ ಲಾಸ್ಟ್ ವೀಕ್ ಎಷ್ಟು ದಿನ ಹೇಳಿದೆ ಅಂತಂದರೆ 15 ದಿವಸ ಅಂತೇಳಿದೆ, ಎಷ್ಟು ಪೋಸ್ಟ್ಗಳು ಅಂತೇಳಿ ಹೇಳ್ತೀನಿ. ಶಾರ್ಟ್ಲಿ ಏನು ಪಾತ್ರ ನಿಮಗೆ ಎಷ್ಟೆಷ್ಟು ಪೋಸ್ಟು ಅನ್ನುವಂಥದ್ದನ್ನು ಶಾರ್ಟ್ಲಿ ಟೈಮ್ದಲ್ಲಿ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಏನು ಪಾತ್ರ ಸಮಯ ಬರಬೇಕು. ದಯವಿಟ್ಟು ಎಲ್ಲರೂ ಏನು ಪಾತ್ರ ಓದಲಿಕ್ಕೆ ಆರಂಭ ಮಾಡಿ. ಈ ಬಾರಿ ವಿಶೇಷವಾಗಿ ಪ್ರೌಢಶಾಲಾ ಶಿಕ್ಷಕರಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನೆಲ್ಲರೂ ಏನು ಪಾತ್ರ ಗಂಭೀರವಾಗಿ ಪರಿಗಣಿಸಿ. ಮತ್ತು ಈ ಬಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಬೇಕಂದ್ರೆ ಯಾವುದೇ ಪಿ ಜಿನೂ ಇಲ್ಲ, ಟಿ ಇ ಟಿನೂ ಇಲ್ಲ. ಹೌದಾ? ಇದನ್ನು ಗಮನಿಸ್ರಿ. ಆಮೇಲೆ ಬ್ಯಾಕಪ್ ಸ್ಕೋರು 70-30 ಅಂತೇಳಿತ್ತು, ಈಗೇನಿಲ್ಲ, ಮೈಕ್ರೋ ಬ್ಯಾಕಪ್ ಇದೆ, 90 ಮತ್ತು 10 ಇದೆ. ಒಂದು ಒಳ್ಳೆಯ ಅವಕಾಶ ಇದೆ. ಹೆಚ್ಚಿನ ಪೋಸ್ಟ್ಗಳು ಎಲ್ರಿಗೂ ಏನು ಪಾತ್ರ, ಸೋಷಲ್ ಸೈನ್ಸ್ ಆಗಿರ್ಬೋದು, ಮತ್ತು ಸೈನ್ಸು, ಮ್ಯಾಥ್ಸು ಅವೆಲ್ಲ ಏನು ಪಾತ್ರ ಜಾಸ್ತಿ ಪೋಸ್ಟು, ಮೋರ್ ದೆನ್ ಜಾಸ್ತಿ ಪೋಸ್ಟು ಕನ್ನಡ, ಇಂಗ್ಲೀಷು ಇವೆಲ್ಲ ಸಿಗ್ತಾ ಇದ್ದಾವೆ. ಸೊ ದಯಮಾಡಿ ನೀವು ಯಾರು ಆಲ್ಮೋಸ್ಟು ಈಗ ಬಿ ಎಡ್ ಮುಗಿಸ್ಕೊಂಡವರು ಆಲ್ಮೋಸ್ಟ್ ಏನು ಪಾತ್ರ ಈ ಹುದ್ದೆಗೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರ್ತೀರಿ. ಮುಖ್ಯವಾಗಿ ಒಂದು ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು, ಅದು ಬ್ಯಾಕಪ್ ಸ್ಕೋರು. ಅದನ್ನು ಆಲ್ರೆಡಿ ಏನು ಪಾತ್ರ ರಿಮೂವ್ ಮಾಡಿಸಿದ್ದೀವಿ. ಸೊ ಹಾಗಾಗಿ ದಯಮಾಡಿ ಹೆಚ್ಚಿನ ಒಂದು ನಿಮ್ಮ ಟ್ರಸ್ಟ್, ನೀವು ಯಾವುದ್ರ ಮೇಲೆ ನಿಮ್ಮ ಹುದ್ದೆ ಯಾವುದಕ್ಕೆ ಬರುತ್ತಲ್ಲ ಅದನ್ನು ಸ್ಟಡಿ ಮಾಡ್ತಾ ಬನ್ನಿ. ಪಿ ಎಸ್ ಟಿ ಆರ್, ಜಿ ಪಿ ಟಿ ಇವು ನೀವೇನು ಸ್ಪರ್ಧಾರ್ಥಿಗಳಿದ್ರಲ್ಲ, ದಯಮಾಡಿ ಸ್ಟಡಿ ಮಾಡ್ತಾ ಬನ್ನಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಪೋಸ್ಟ್ಗಳ ಸಂಖ್ಯೆ ಕಡಿಮೆ ಆಗ್ಬೋದು ಅಷ್ಟೇ, ಬಟ್ ಕಾಲ್ಫರ್ಮ್ ಅಂತೂ ಆಲ್ರೆಡಿ ಏನು ಪಾತ್ರ ಮಾಡ್ಸೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ, ತಲೆ ಕೆಡಿಸೋಬೇಡಿ. ಇವತ್ತು ಏನು ಪಾತ್ರ ಒಂದು ಟೀಮನ್ನು ನಾವು ಕಲಬುರಗಿ KKR ಏನು ಪಾತ್ರ ಮೀಟಿಂಗ್ ಕಳಿಸಿದ್ದೀವಿ. ಸೊ ಖಂಡಿತ ನೇಮಕಾತಿ ಆಗುತ್ತೆ.
ಯಾವುದೇ ಕಾರಣಕ್ಕೂ ತಾವೆಲ್ಲ ಆತಂಕದಲ್ಲಿ ಇರಬೇಡಿ. ಕಾಲ್ಫರ್ಮ್ ಆಗುತ್ತೆ. ಇದುವರೆಗಿನ ತಾವೆಲ್ಲ ಓದ್ತಾ ಇದ್ರಿ. ಸೊ ಹೆಚ್ಚಿನ ಮಾಹಿತಿಯನ್ನು ಮತ್ತೆ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಸೊ ಅಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್.